ನನ್ನ ಹೆಸರು ಶಮನ್ ಶಾಂತರಾಮ್ ಅಂತ. ಚಿಕ್ಕಮಗಳೂರು ಡಿಸ್ಟಿಕ್ಕು ಕಳಸ ತಾಲೂಕಿನ ಸಂಸೆ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನಾಗಿದ್ದೀನಿ. ನಮ್ಮೂರು ಒಂದು ಹಳ್ಳಿಗಾಡು ಹಾಗೂ ಗ್ರಾಮೀಣ ಪ್ರದೇಶವಾಗಿರುತ್ತದೆ. ನಮ್ಮಲ್ಲಿರುವಂಥ ಎಲ್ಲ ಸ್ನೇಹಿತರಿಗೆ ನಾವೊಂದು ಚಿಕ್ಕದಾದ ಒಂದು ವಿಚಾರವಾಗಿ ನನ್ನ ಒಂದು ಅನುಭವ, ನಾನು ಕಂಡಂಥ ಅನುಭವದ ಮಹಾನ್ ವ್ಯಕ್ತಿಗಳ ವಿಚಾರವನ್ನು ಇಟ್ಟುಕೊಂಡು ನಾವೊಂದು ವಿಚಾರವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಬಂದಂಥ ದಾರಿ ಹಿಂದೆ ತಿರುಗಿ ನೋಡಿದಾಗ ನಮಗೆ ಹಲವಾರು ಅನುಭವ ಆಗಿರುತ್ತೆ. ಜೊತೆಗೆ ಇನ್ನೊಂದಷ್ಟು ಜನಗಳಿಗೆ ಆ ಅನುಭವಗಳನ್ನ ಶೇರ್ ಮಾಡಿದಾಗ ನಮ್ಮಿಂದ ಸ್ಫೂರ್ತಿದಾಯಕವಾಗಿ ಅವರ ಜೀವನ ನಡೆಯೋದಕ್ಕೆ ಒಂದು ಪಾಯಿಂಟ್ ಆದರೂ ಉಪಯೋಗಕರ ಆಗಿರುತ್ತೆ ಅಂತ ಹೇಳ್ತಾ, ಈಗ ನಮ್ಮ ದಾರಿ ನಮ್ಮದೊಂದು ಗುರಿ ಇದೆ. ಆ ಗುರಿ ಎಡೆಗೆ ನಾವು ಹೋಗಬೇಕಾಗಿರುತ್ತೆ. ನೇರವಾಗಿರಲ್ಲ, ಯಾವುದು ನಮ್ಮ ಗುರಿ ನೇರವಾಗಿರಲ್ಲ, ಸುಲಭವಾಗಿರಲ್ಲ. ಹೈವೇ ರಸ್ತೆ ಇರಲ್ಲ, ನೈಸ್ ರೋಡ್ ಇರಲ್ಲ ಅಲ್ವಾ. ನೇರವಾಗಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಓರೆ ಕೊರೆಗಳಿರುತ್ತೆ, ಇಳಿಜಾರುಗಳಿರುತ್ತೆ, ಕಲ್ಲು ಮುಳುಗಳಿರುತ್ತವೆ. ಕಲ್ಲು ಮುಳುಗಳು, ಇಳಿಜಾರುಗಳು ಏನಪ್ಪ ಅಂದರೆ, ಇಳಿಜಾರುಗಳು ನಮ್ಮ ಸೋಲುಗಳಾಗಿರುತ್ತವೆ. ಮತ್ತೆ ಹೇಳ್ತೀವಿ, ಗುಡ್ಡಗಳನ್ನ ಮತ್ತೆ ಹತ್ತೀವಿ. ಕಲ್ಲು ಮುಳ್ಳುಗಳಿರುತ್ತೆ, ಅಲ್ಲಿ ಕಷ್ಟ ಸುಖ ಎಲ್ಲದೂ ಇರುತ್ತೆ. ಕಷ್ಟಗಳು ಬಂದಾಗ ಕುಗ್ದೆ ಆ ಮುಳ್ಳು ಏನಾರು ಚುಚ್ಚಿದ್ರೆ ಅದನ್ನ ಕಿತ್ತು ಎಸ್ತು ಮುಂದೆ ನಡೆದು ಹೋಗ್ತೀವಿ. ಒಂದು 50 ಮೆಟ್ಲು ಇರುತ್ತೆ, ಅಲ್ಲಿಂದ 25 ಮೆಟ್ಲು ಬಂದೆ. ಕೋರೆ ಎಲ್ಲ ಇತ್ತು. ಮೇಲೆ ಬಂದು ನಿಂತ್ಕೊಂಡೆ. ನನಗೇನಾಯಿತು, ನನಗೆ ಅನುಭವ ಬಂತು. ಅಲ್ಲಿಂದ ಇಲ್ಲಿಗೆ ಬಂದಾಗ 50 ಮೆಟ್ಲು ಬಂದಾಗ ನನಗೆ ಬಹುದೊಡ್ಡ ಅನುಭವ ಬಂತು. ಆ ಅನುಭವನ ಇಲ್ಲಿ ನಿಂತ್ಕೊಂಡು ಹೇಳ್ತೀನಿ. ಯಾರಿಗೆ ಹೇಳ್ತೀನಿ, ಉಳಿದಂತೆ ಸಹಸ್ಪರ್ಧಿಗಳಿರ್ತಾರೆ. ಸಹಸ್ಪರ್ಧಿಗಳು ಅಂದರೆ ನನ್ನನ್ನು ನೋಡ್ತಿರೋ ಅಂಥವ್ರು ಇರ್ತಾರೆ, ಅಥವಾ ನನ್ನ ಬಗ್ಗೆ ತಿಳ್ಕೊಂಡಿರೋರು ಇರ್ತಾರೆ. ಅದನ್ನು ನಾನು ಇಲ್ಲಿ ಬಂದಾಗ ಅವರೆಡೆ ಹೋಗಿ ನನ್ನ ಅನುಭವಗಳನ್ನ ಹಂಚಿಕೊಂಡಾಗ ಅವರ ಜೀವನದಲ್ಲಿ ಆ ಅನುಭವ ಒಂದಷ್ಟು ಪಾಠಗಳನ್ನ ಕಲಿಸ್ತದೆ. ಆ ಅನುಭವಗಳನ್ನ ಇಟ್ಕೊಂಡು ನಾವು ಜೀವನ ನಡೆಸಿದಾಗ ಜೀವನ ತುಂಬ ಚೆನ್ನಾಗಿರುತ್ತೆ. ನಾವು ಅಮರರಾದಾಗಲೂ, ನಾವು ಇದ್ದಾಗಂತೂ ನಮ್ಮನ್ನು ನೋಡಿ ಕಲಿತಾರೆ. ನಾವು ಇಲ್ಲದೆ ಇದ್ದಾಗಲೂ ಸಹ ಆ ಜೀವನ, ನಮ್ಮ ಜೀವನ ಅವರಿಗೊಂದು ಪಾಠವಾಗಿರ್ತದೆ. ಉದಾಹರಣೆಯಾಗಿ ಸರ್ ಮ್ಯಾನಿಸ್ ಅವರು ಅದ್ಭುತವಾದ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿದ್ದಾರೆ. ಅದು ನಮಗೆ ಉದಾಹರಣೆ. ಈಗ ಅವರನ್ನು ನಾವು ಹೆಂಗೆ ಫಾಲೋ ಮಾಡ್ತಿದ್ದೀವಿ, ಅದೇ ವಿಚಾರವಾಗಿ ಇಲ್ಲಿ ಮಾತಾಡ್ತಾ ಇದ್ದೀನಿ. ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.